ವಾ, ಬಿಂದುಗೊಂದು ಮಾವಿನ ಹಣ್ಣು ಸಿಕ್ಕಿತು ನೋಡಿ. ಇದು ನಮ್ಮ ಬೇರೆ ಬೇರೆ ಮಾವಿನ ಹಣ್ಣು ಬಿಡುವಂತಹ ಮರ ಇರುವ ಗುಡ್ಡೆ ನೋಡಿ. ಅಲ್ಲಲ್ಲಿ ಬೇರೆ ಬೇರೆ ತಳಿಯದ್ದು ಮಾವಿನ ಮರ ಇದೆ. ಇದೊಂದು ಮಾವಿನ ಮರ ನೋಡಿ, ಅರ್ಧ ಕಟ್ಟಾಗಿದೆ, ಆದ್ರೆ ಕೂಡ ಮೇಲೆ ತುಂಬಾ ಮಾವಿನ ಹಣ್ಣಿದೆ. ಹಾಗೇನೆ ಅದೊಂದು ತಳಿಯದ್ದು ಮಾವಿನ ಮರ ಈ ಕಡೆ ಕೂಡ ಇದೆ. ಕೆಳಗೆಲ್ಲ ಬೀಳ್ತದೆ ಸುಮಾರು. ನಾವಿವತ್ತು ಹೆಕ್ತಾ ಹೋಗುವ, ನಾನು ನಿಮಗೆ ತೋರಿಸ್ತೇನೆ. ನೋಡುವಲ್ಲ ಸಮೃದ್ಧಿ? ಹಾ, ನೋಡುವ. ನೀವು ಕೂಡ ಬನ್ನಿ, ನೋಡುವ. ಎಲ್ಲ ಹೋಗಿ ಆಯ್ತಾ. ಹೇಗೆ ತೊಳ್ಕೊಂಡು ಹೋಗೋದು ಬಿಂದು. ನೋಡಿ, ಈ ತರ ಫುಲ್ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಒಳ್ಳೆ ಬಲಿತ ಮಾವಿನಕಾಯಿ ಸಿಗಬೇಕು ನಮಗೆ. ನಮ್ಮ ಕಡೆ ಮಂಗಗಳ ಕಾಟ ಜಾಸ್ತಿ ಆಯ್ತಾ ನೋಡಿ. ಮಾವಿನ ಹಣ್ಣನ್ನ ಈ ತರ ತಿಂದು ತಿಂದು ಬಿಸಾಕ್ತದೆ. ಒಳ್ಳೆ ಹಣ್ಣಾಗ್ತಾ ಬಂದಿದೆ, ಆದ್ರೆ ಇದು ಈ ತರ ಇದಿರೋದು ಬೇಡ ನಮಗೆ. ತೆಗಿ, ಅಲ್ಲುಂಟು ನೋಡು ತಿಂದು. ಆ ಕಡೆ ಎಲ್ಲಾದ್ರೂ ಕಾಣ್ತದಾ? ಓ, ಅಲ್ಲೊಂದಿದೆ. ಆ ಕಡೆ ಎಲ್ಲ ಕಾಣ್ತದ ನೋಡಿ ಸಮೃದ್ಧಿ. ಆ ಕಡೆ ಕಾಣ್ತದ? ಇಲ್ಲ. ನೋಡಿ ಚಿಕ್ಕಿ, ನಂಗೊಂದು ಸಿಕ್ಕಿತು. ಅದು ಫ್ರೆಶ್ ಇದೆ ನೋಡು, ಇವಾಗ ಬಿದ್ದಾಗಿದೆ. ಹಾ ನೋಡಿ ಫ್ರೆಂಡ್ಸ್, ಅಲ್ಲಿ ಅದು ಗೊಂಚಲೇ ಇದೆ. ಇವಾಗ ಮಕ್ಕಳಿಗೆ ಬೇಸಿಗೆ ರಜೆ, ಸಮ್ಮರ್ ಕ್ಯಾಂಪ್ ಎಲ್ಲ ಮುಗಿಯಿತು. ನಂತರ ಮನೆಯಲ್ಲಿ ಕುತ್ಕೊಂಡು ಬೋರ್ ಬೋರ್ ಅಂತ ಹೇಳ್ತಿದ್ರೆ ಆಯ್ತಾ. ನಾನು ಅದಕ್ಕೆ ಇವತ್ತು ನಮ್ಮ ಕಾಡಿಗೆ ಕರ್ಕೊಂಡು ಬಂದಿದ್ದು. ನೋಡಿ, ಇಲ್ಲಿ ಬೇರೆ ಬೇರೆ ತರಹದ ಮಾವಿನ ಹಣ್ಣಿನ ಮರ ಉಂಟು, ಅದನ್ನ ತೋರಿಸುವ ಅಂತ. ಸಿಕ್ಕಿತ ಏನಾದ್ರು ಮಾವಿನಕಾಯಿ ಏನಾದ್ರು ಸಿಕ್ಕಿತ ಮತ್ತೆ? ಅವರಿಗೆ ಕೂಡ ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಮತ್ತೆ ನಮ್ಮ ಕಾಡಲ್ಲಿ ಬೇರೆ ಬೇರೆ ತರದ ಕಾಯಿಗಳೆಲ್ಲ ಸಿಗ್ತದೆ, ಅದನ್ನ ತೋರಿಸುವ ಅಂತ ಹೇಳಿ ಕರ್ಕೊಂಡು ಬಂದೆ. ನೋಡಿ, ಇವಳಂತೂ ನಮ್ಮ ಚಾನಲ್ಗೆ ಹೊಸೊಬ್ಳು, ಸಮೃದ್ಧಿ ಅಂತ ಹೇಳಿ, ನನ್ನ ಅಕ್ಕನ ಮಗಳು. ರಜೆ ಅಲ್ಲ, ಹಾಗೆ ಅಜ್ಜಿ ಮನೆಗೆಲ್ಲ ಬಂದಿರೋದು. ಗೋಳಿ ಮರ ಅಂತ ಹೇಳಿದ್ರೆ ಎಂತ ಗೊತ್ತಾ, ಕನ್ನಡದಲ್ಲಿ ಆಲದ ಮರ ಅಂತ ಹೇಳ್ತೇವೆ ನೋಡು, ಅದು. ಓ ನೋಡಿ, ಈ ತರ ಬಳ್ಳಿ ಬಿಡ್ತದೆ ಅದು. ನೋಡು ಎಷ್ಟು ದೊಡ್ಡ ಗೋಳಿ ಮರ, ಸುಮಾರು ಬಳ್ಳಿ ಬಿಡ್ತದೆ. ನೆಲಕ್ಕೆಲ್ಲ ಬಿಟ್ಟಿರ್ತದೆ ಅದರ ಬಳ್ಳಿ. ನೆಲಕ್ಕೆ ಬಿಟ್ಟ ಬಳ್ಳಿ ಉಂಟಲ್ಲ, ನಾವು ಹೀಗೆ ಇಟ್ಕೊಂಡು ಇಲ್ಲಿಂದ ನೇತಾಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಮೂಲೆಗೆ ಹೋಗಿ ಬೀಳ್ತಾ ಇದ್ವಿ. ಆ ತರ ಗಮ್ಮತ್ತಿದು. ಇವಾಗೆಲ್ಲ ಮುಚ್ಚಿದೆ, ಅಲ್ಲೆಲ್ಲ ದಾರಿ ಓಪನ್ ಇತ್ತು ಫಸ್ಟಿಗೆ. ಅಂದ್ರೆ ಈ ಕಡೆ ಯಾರೀಗ ಅಷ್ಟಾಗಿ ಹೋಗ್ತಾ ಇಲ್ಲ, ಹಾಗೆಲ್ಲ ಮುಚ್ಕೊಂಡಿದೆ. ಭಾರಿ ಗಮ್ಮತ್ತಿದು, ನಮ್ಮ ಬಾಲ್ಯದ ನೆನಪು. ಫ್ರೆಶ್ ಮಾವಿನಕಾಯಿ ಸಿಕ್ಕಿದೆ. ಇದರಿಂದ ಎಂತ ಮಾಡುವ? ಗುದ್ದಿ ಕಟ್ ಮಾಡುವ, ಮತ್ತೆ ಅದಕ್ಕೆ ಉಪ್ಪು ಮತ್ತೆ ಮೆಣಸಿನ ಪೌಡರ್ ಹಾಕಿ ತಿನ್ನುವ. ವಾ, ಭಾರಿ ಟೇಸ್ಟ್ ಇರ್ತದಲ್ಲ. ಮೆಣಸಿನ ಪೌಡರ್ ಹಾಕಿ ತಿಂದ್ರೆ ವಾ, ಇದರ ಮಜಾನೇ ಬೇರೆ. ಇದು ಮತ್ತೆ ಸ್ವಲ್ಪ ಕಾಯಿ ಎಲ್ಲ ಹುಳಿ ಹುಳಿ ಇರ್ತದೆ. ಹುಳಿ, ಉಪ್ಪು, ಮೆಣಸಿನ ಪೌಡರ್ ಭಾರಿ ಟೇಸ್ಟ್ ಇರ್ತದೆ. ಮಾಡುವ ಅಲ್ಲ? ಹೌದು, ಮಾಡುವ. ಹೋಗುವಾಗಾದ್ರೆ. ಮಾವಿನ ಹಣ್ಣೆಲ್ಲ ಚಂದ ತೊಳ್ದಾಯ್ತು. ಅದಕ್ಕೆ ನೋಡಿ, ಉಪ್ಪು ಮತ್ತೆ ಮೆಣಸಿನ ಪೌಡರ್ ತಂದಿದ್ದೇನೆ. ಪುಟಾಣಿ ಒಳಗಡೆ ಇಡೀ ಮಾವಿನಕಾಯಿ ಹೋಗುದಿಲ್ಲ, ಈಗ ಸ್ವಲ್ಪ ಕಟ್ ಮಾಡ್ತೇನೆ ನಾನು. ಸ್ವಲ್ಪ ಜಜ್ಜುವ. ಉಪ್ಪು ಹಾಗೆ ಮೆಣಸಿನ ಪೌಡರ್ ಮಿಕ್ಸ್ ಮಾಡುವ. ಮೇಲ್ಗಡೆ ಈ ತರ ಉಪ್ಪು ಮೆಣಸಿನ ಪೌಡ್ರನ್ನು ಉದುರಿಸುವ. ತುಂಬ ಮಾವಿನಕಾಯಿ ಹುಳಿ ಹುಳಿ ಇದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಪೌಡರ್ ಜಾಸ್ತಿ ಹಾಕಬೇಕಾಗ್ತದೆ. ಹೇಗುಂಟಾ? ಚೆನ್ನಾಗಿದೆ. ನಿಮ್ದು ಹೇಗುಂಟಾ? ಚೆನ್ನಾಗಿದೆ. ಬೇಕಾ ಉಪ್ಪು ಮತ್ತು ಮೆಣಸಿನ ಪೌಡರ್ ಬೇಕಾ? ಹಾಕುವನಾ? ಆಯ್ತು, ಸಾಕು. ನಿಮಗೆ ಬೇಕಾ? ಹಾಕಿ. ನಿಮಗೆ ಮಾವಿನಕಾಯಿದು ಮರ ಎಲ್ಲ ಇದ್ದೆ ಬೇಸಿಗೆ ಕಾಲಕ್ಕೆ ಈ ಥರ ಎಲ್ಲ ಮಾಡಿ ತಿನ್ಬೋದು, ಭಾರಿ ರುಚಿ ಆಗ್ತದೆ. ಈ ಮಾವಿನಕಾಯಿ ಹೀಗಂತಲ್ಲ, ಈ ಚಟ್ನಿಗೆ ಮತ್ತು ಸಾಂಬಾರಿಗೆಲ್ಲ ಹಾಕೊಂಡು ತಿನ್ಬೋದು. ಕಾಯಿ ಮಾವಿನಕಾಯಿ ಉಂಟಲ್ಲ, ಭಾರಿ ರುಚಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಮಾವಿನಕಾಯಿ ಸಿಕ್ಕಿದ್ರೆ, ಅಥವಾ ಎಲ್ಲಾದರೂ ಹೋಗುವಾಗ ಮಾವಿನಕಾಯಿ ಎಲ್ಲ ಸಿಕ್ಕಿದ್ರೆ ಮನೆಗೆ ತಗೊಂಡು ಬಂದು ಈ ಥರ ಒಂದು ಮಾಡಿ ತಿನ್ನಿ, ಭಾರಿ ರುಚಿ ಆಗ್ತದೆ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.